Hi guys, welcome back to our YouTube channel iFlyers Senegal. ಇವತ್ತು ಒಂದು ಸ್ಪೆಷಲ್ ಬೋರ್ಡು ಸ್ಪೆಷಲ್ ಪರ್ಸನ್ಗೆ ರೆಡಿ ಆಗ್ತಾ ಇದೆ. ಆ ಸ್ಪೆಷಲ್ ಪರ್ಸನ್ ಯಾರು ಮತ್ತೆ ಸ್ಪೆಷಲ್ ಬೋರ್ಡ್ ಯಾವುದು ಅಂತ ತೋರಿಸ್ತೀನಿ. ಟೋಟಲ್ 3 ಜಾಬ್ ಕಾರ್ಡ್ ಇದೆ, ನೋಡ್ತಾ ಇರ್ಬೋದು. ರಾಧಾ ಬೈ ರ್ಯಾಪಿಡ್ ರಶ್ಮಿ ನಿಮಗೆಲ್ಲ ಗೊತ್ತೇ ಇದೆ. ಅವ್ರದ್ದು ಶಾಪ್ ಓಪನ್ ಆಗ್ತಿದೆ. ಟೋಟಲ್ಲು 5 ಬೋರ್ಡ್ಸು, ಎಲ್ಲ 3D ಬೋರ್ಡ್ಸೇನೆ. ಸೊ ಇದೊಂದು 3D ಸ್ಟ್ರಕ್ಚರ್ ಬರುತ್ತೆ. ಈಗ ಸ್ಟಾರ್ಟ್ ಮಾಡೋಣ, ಪ್ರೋಸೆಸ್ ನಡೀತಾ ಇದೆ. 1 by 1 ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಡೀಟೇಲಾಗಿ ಹೇಳೋದ್ಕಿಂತ 1 by 1 ತೋರಿಸ್ಕೊಂಡು ಹೋಗ್ತೀನಿ. ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಪ್ರೋಸೆಸ್ ನಡೆಯುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಬಂದು ಸನ್ ಬೋರ್ಡು CNC ಮಿಷಿನಲ್ಲಿ ಫೀಮೇಲ್ ಕಟ್ ಆಗ್ತಾ ಇದೆ. ಬ್ಯಾಕ್ ಸೈಡಿಗೆ ಏನಾಗ್ತೀವಿ ನೋಡಿ, ಲೆಟರ್ಸ್ ಬ್ಯಾಕ್ ಸೈಡಿಗೆ, ಅದನ್ನು ನಾವು ಫೀಮೇಲ್ ಅಂತ ಕರಿತೀವಿ. ನಾವು ಫೀಮೇಲಿಗೆ ಸನ್ ಬೋರ್ಡ್ ಯೂಸ್ ಮಾಡಿದ್ದೀವಿ. ಹಾಗೆ ಬಂದರೆ ಇದು 15 ಫೀಟಿಗೆ ರೆಡಿ ಆಗ್ತಾ ಇರೋದು ಬೋರ್ಡು. ನೋಡ್ತಾ ಇದ್ದೀರಲ್ಲ, ಕನ್ನಡ ಬೋರ್ಡ್ 15 ಫೀಟ್ ಇದು. ಈಗ ಆಲ್ರೆಡಿ ACP ಶೀಟ್ ಯೂಸ್ ಮಾಡಿದ್ದೀವಿ. ACP ಶೀಟ್ ಹಾಕ್ಬಿಟ್ಟು 2D ಕಟ್ಟಾಗಿದೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು 2D ಕಟ್ಟಾಗಿದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಬೋಲ್ಟ್ ಇನ್ಲೆಸ್ ಯು ಬೈ ರ್ಯಾಪಿಡ್ ರಶ್ಮಿ, ಅದು ಮಾತ್ರ 2D ಕಟ್ಟಾಗಿದೆ. ಇನ್ನು ಮಿಕ್ಕಿದ್ದು ಲೋಗೋ ಆಗಲಿ ಲೆಟರ್ಸ್ ಆಗಲಿ ಎಲ್ಲನೂ 3D ರೆಡಿ ಆಗ್ತಾ ಇದೆ. ಅದನ್ನು ತೋರಿಸ್ತೀನಿ ಯಾವ ಥರ ರೆಡಿ ಆಗ್ತಾ ಇದ್ದೀನಿ. MS ಫ್ಯಾಬ್ರಿಕೇಷನ್ನು ಆಗಿದೆ. ಇದು ಕನ್ನಡ ಬೋರ್ಡು, ಇನ್ನು ಇಂಗ್ಲೀಷ್ ಬೋರ್ಡ್ ರೆಡಿ ಆಗಿದೆ. ಟೋಟಲ್ 5 ಬೋರ್ಡ್ಸ್ ಇದೆ. ಇದು ನೋಡ್ತಾ ಇರ್ಬೋದು. ಇದು ಒಂದು LED ಲೈಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಇಲ್ಲೆಲ್ಲ LED ಲೈಟ್ನ ಫಿಕ್ಸ್ ಮಾಡ್ತೀವಿ. ಇದು ಫಿಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಇವಾಗ 3D ಲೆಟರ್ಸ್ ಯಾವ ಥರ ರೆಡಿ ಆಗ್ತಾಯಿದೆ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ 3D ಲೆಟರ್ಸು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ರಾಧಾ ಅಂತ, ಅದು 3D ಲೆಟರು. ಸಿಯಾನ್ ಬ್ಲೂ, ಇದು ನೋಡಿ, ಇದು ಅಕ್ರಾಲಿಕ್ ಶೀಟ್. ಇದು ಸಿಯಾನ್ ಬ್ಲೂ ಅಕ್ರಾಲಿಕ್ ಶೀಟು ಲೇಸರ್ ಕಟ್ಟಾಗಿದೆ. ಇವಾಗ ಇದಕ್ಕೆ ರೈಸಿಂಗ್ 3D ಬೋರ್ಡ್ ಅಂದರೆ ರೈಸಿಂಗ್ ಆದ್ರೇ ಅದು 3D ಬೋರ್ಡ್ ಅನ್ನೋದು. ಸೊ ಅದಕ್ಕೆ ನಾವು ಗೋಲ್ಡ್ ಚಾನಲ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಗೋಲ್ಡ್ ಚಾನಲ್, ಈ ಥರ ಗೋಲ್ಡ್ ಚಾನಲ್ ಮಿಷಿನಲ್ಲಿ ಕಟ್ ಮಾಡಿಕೊಂಡು ಈಗ ರೈಸಿಂಗನ್ನು ರೆಡಿ ಮಾಡ್ಕೊಂಡಿದ್ದೀವಿ. ರೈಸಿಂಗ್ ಆದಮೇಲೆ ಈ ಥರ ಕಾಣುತ್ತೆ. ಮತ್ತು ಬ್ಯಾಕ್ ಸೈಡು ನಾವು ಸನ್ ಬೋರ್ಡ್ನ ಯೂಸ್ ಮಾಡಿ LED ಅಟ್ಯಾಚ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟು ಏನು ಪ್ರೋಸೆಸ್ ನಡೆಯುತ್ತೆ ನೋಡೋಣ ಬನ್ನಿ. ನೋಡಿ, ಲೆಟರ್ಸು ಆಗಿದೆ ಸನ್ ಬೋರ್ಡು. ಇದು ಬಂದು ಫೀಮೇಲ್ ಬ್ಯಾಕ್ ಸೈಡ್ ಬರುತ್ತೆ. ಲೆಟರ್ಸ್ಗೆ LED ಹಾಕ್ತಾ ಇದ್ದಾರೆ. ಸನ್ ಬೋರ್ಡ್ ಇದು ಮೆಟೀರಿಯಲ್ಲು. ಇವಾಗ ಲೋಗೋ ಏನಿದೆ ಆ ಲೋಗೋಗೆ LED ಲೈಟ್ ಹಾಕ್ತಾ ಇದ್ದಾರೆ. LED ಲೈಟ್ ಹಾಕಿದಾಗ ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ. ಟೋಟಲ್ 5 ಲೋಗೋಸ್ ಇದೆ. 5 ಲೋಗೋಸ್ಗೂ ಸೇಮ್ ಇದೆ. ಸನ್ ಬೋರ್ಡ್ಗೆ ಈ ಥರ LED ಲೈಟ್ ಯೂಸ್ ಮಾಡ್ತೀವಿ, ಬ್ರ್ಯಾಂಡೆಡ್ LED ಲೈಟ್ಸು. ಸೊ ಗೈಸ್, ಇವಾಗ ಇಂಗ್ಲೀಷ್ ಬೋರ್ಡ್ ರೆಡಿ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಕ್ರೀಮ್ ಕಲರ್ ACP ಶೀಟ್ ಯೂಸ್ ಮಾಡಿದ್ದೀನಿ 15 ಫೀಟು. ಈಗ ಇದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಲರ್ಸು, ಆ್ಯಸ್ ಪರ್ ಡಿಸೈನ್ ಏನಿದೆ, ಆ್ಯಸ್ ಪರ್ ಡಿಸೈನ್ ಬೈ ರ್ಯಾಪಿಡ್ ರಶ್ಮಿ ಅಂತ ಏನು ಕಾಣಿಸ್ತಿದೆ ನೋಡಿ, ಆ್ಯಸ್ ಪರ್ ಡಿಸೈನು ನಾವು ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟು ಪೇಪರ್ ಪ್ಲಾಟಿಂಗ್ ನಡೆಯುತ್ತೆ. ಬನ್ನಿ ಯಾವ ಥರ ಆಗ್ತಾರೆ ನೋಡೋಣ. ಸೊ ನಿಮಗೆ ಡೌಟ್ ಇರ್ಬೋದು, ಏನು ಲೆಟರ್ಸ್ ಈ ಥರ ಇದೆ ಅಂತ. ಆ್ಯಕ್ಚುಲಿ ಅದು ಇನ್ನೂ ಇನ್ನರ್ಸು, ಆ ಇನ್ನರ್ಸ್ನ ಕಟ್ ಮಾಡಿ ಇಟ್ಟಿರ್ತೀವಿ. ಲಾಸ್ಟ್ ಪ್ರೋಸೆಸ್ಸಲ್ಲಿ ಇನ್ನರ್ಸ್ನ ಅಟ್ಯಾಚ್ ಮಾಡ್ತೀವಿ ಅಲ್ಲ. ಈ ಮಾರ್ಕಿಗೆ ಕರೆಕ್ಟಾಗಿ ಈಗ ಈ ಸನ್ ಬೋರ್ಡ್ನ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ನಾವು ಈ ಶೀಟ್ನ ಯೂಸ್ ಮಾಡೋದು. ಮಾರ್ಕ್ ಮಾಡಿ ಶೀಟ್ ಇಟ್ಟು ಅದರಿಂದ ಕರೆಕ್ಟಾಗಿ ಅಲೈನ್ ಆಗುತ್ತೆ ಅಂತಲೇ ಈ ಪೇಪರ್ ಪ್ಲಾಟಿಂಗ್ನ ಯೂಸ್ ಮಾಡ್ತೀವಿ. ಸನ್ ಬೋರ್ಡ್ ಅಟ್ಯಾಚ್ ಆಗಿದ್ದಲ್ಲಿ ಕಂಡಿಡಿ ನೋಡಿ, ಲೆಟರ್ಸ್ ಎಲ್ಲ ಆಗ್ಬೇಕು. ಅವಾಗ ನೋಡ್ತಾ ಇರ್ಬೋದು, ವೈರಿಂಗ್ ಎಲ್ಲ ನಡೀತಾ ಇದೆ LED ಬೋರ್ಡ್ಸ್ಗೆ. ನಾವು ವೈರ್ ಬಂದು ಫಿನಾಲಿಕ್ಸ್ 2.5 ವೈರೇ ಯೂಸ್ ಮಾಡಿ, ಬ್ರ್ಯಾಂಡೆಡ್ ವೈರ್ ಇದು. ನೋಡಿ ಯಾವ ಥರ ನಡೀತಿದೆ. ಸೊ ಗೈಸ್, ಇವಾಗ ನೋಡಿದ್ರಲ್ಲ ವೈರಿಂಗ್ ಯಾವ ಥರ ಆಯಿತು ಅಂತೇಳಿ. ಇವಾಗ
ಲೈಟ್ಸ್ ಆನ್ ಆಗಬೇಕು ಅಂದರೆ ಅದಕ್ಕೆ ಪವರ್ ಸಪ್ಲೈನ ಹಾಕ್ಲೇಬೇಕು. ಈಗ ಪವರ್ ಸಪ್ಲೈ ಯಾವ ಥರ ಹಾಕ್ತೀವಿ ಅಂತ ಹೇಳಿದ್ರೆ, ಈಗ ಬೋರ್ಡಲ್ಲಿ ಎಷ್ಟು LEDs ಹಾಕಿದ್ದೀವಿ ಅಂತ ಕೌಂಟ್ ಮಾಡ್ತೀವಿ. ಅದಾದಮೇಲೆ ವ್ಯಾಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ವ್ಯಾಟ್ಸಿಗೆ ತಕ್ಕ ಹಾಗೆ ಪವರ್ ಸಪ್ಲೈನ ಫಿಕ್ಸ್ ಮಾಡ್ತೀವಿ. ಸೊ ಬನ್ನಿ ಈಗ ಪವರ್ ಸಪ್ಲೈ ಹಾಕೋಣ. ಗೈಸ್ ಇವಾಗ ಪವರ್ ಸಪ್ಲೈ ಕನೆಕ್ಷನ್ ಆಗಿದೆ. ನಾವು ವ್ಯಾಟ್ಸ್ ಎಲ್ಲ ಚೆಕ್ ಮಾಡಾದ್ಮೇಲೆ 700 ವ್ಯಾಟ್ಸ್ದು ಪವರ್ ಸಪ್ಲೈನ ಹಾಕಿದ್ದೀವಿ. ಸೊ ಈಗ ಬನ್ನಿ ಎಲ್ಲ LED ಲೈಟ್ಸು ಆನ್ ಆಗುತ್ತಾ ಅಂತ ಚೆಕ್ ಮಾಡೋಣ. LED ಲೈಟ್ಸ್ ಎಲ್ಲ ಆನ್ ಆಗಿದೆ. ಈಗ ಎಲ್ಲ LEDಸು ಆನ್ ಆಗಿದೆ ಅಂತ ಕನ್ಫರ್ಮೇಷನ್ ತಿಳ್ಕೊಂಡು ಹೋದ್ಮೇಲೆ ಲೆಟರ್ಸ್ನ ಫಿಕ್ಸ್ ಮಾಡ್ತೀವಿ. ಇವಾಗ ಲೆಟರ್ ಫಿಕ್ಸ್ ಮಾಡೋಣ ಬನ್ನಿ. ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ರಾಧಾಬಾಯಿ ರ್ಯಾಪಿಡ್ ರಶ್ಮಿ ಇಂಗ್ಲೀಷ್ ಬೋರ್ಡು, ಅದು ನೋಡ್ಬೋದು ನೀವು ಜಾಬ್ ಕಾರ್ಡಲ್ಲಿ ಯೆಲ್ಲೋ ಕಲರಲ್ಲಿ ಈ ಲೆಟರ್ಸ್ನ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀವಿ. ಆ ಲೆಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನೋಡಿ, ಇದೇ ಲೆಟರ್ಸು 3mm ಅಕ್ರಲಿಕ್ ಯೂಸ್ ಮಾಡಿದ್ದೀವಿ. ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದು ಬಂದು ಟೈಟಾನಿಯಮ್ಮು ಗೋಲ್ಡ್ ಫಿನಿಶಿಂಗ್ ಬಂದಿದೆ, ಮಿರರ್ ಲುಕ್ಕು, ಮತ್ತು 2 ಇಂಚು ರೈಸಿಂಗ್ ಆಗಿದೆ ನೋಡಿ ಸೈಡಲ್ಲಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಪ್ರೀಮಿಯಂ ಲುಕ್ ಕೊಡುತ್ತೆ ಬೋರ್ಡು, ಆಮೇಲೆ ಲಕ್ಸುರಿಯಾಗೂ ಕಾಣುತ್ತೆ ಬೋರ್ಡು, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಬನ್ನಿ ಈಗ ಈ ಲೆಟರ್ಸ್ನ ಬೋರ್ಡ್ಗೆ ಫಿಕ್ಸ್ ಮಾಡೋಣ. ಸೊ ಇವಾಗ ಇನ್ನರ್ ಪೀಸ್ನೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನರ್ ಪೀಸ್ಗಳಿಗೆಲ್ಲ ಇವಾಗ ಪೇಸ್ಟ್ ಮಾಡ್ತಾರೆ ಎಲ್ಲ ಲೆಟರ್ಸ್ಗಳು. ಸೊ ಗೈಸ್ ಈಗ 3D ಬೋರ್ಡ್ ರೆಡಿಯಾಗಿದೆ. ಟೋಟಲ್ 5 ಬೋರ್ಡು ಸೇಮ್ ಪ್ರೋಸೆಸ್ಸೇ ಇರುತ್ತೆ, ಅದಕ್ಕೆ 1 ಬೋರ್ಡ್ ಮಾತ್ರ ತೋರಿಸಿದ್ದೀನಿ. ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ 5 ಬೋರ್ಡ್ನ ತೋರಿಸ್ತೀವಿ ಯಾವ ಥರ ರೆಡಿಯಾಗಿದೆ ಅಂತ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಾಧಾಬಾಯಿ ರ್ಯಾಪಿಡ್ ರಶ್ಮಿ ಲೋಗೋ ಅಕ್ರಲಿಕ್ ಮೇಲೆ ಹೆವಿ ಪ್ರಿಂಟ್ ಆಗಿದೆ. ಹೀಗೆ ಮುಂದೆ ಬಂದರೆ ನೋಡಿ ಲೆಟರ್ಸ್ ಎಲ್ಲ ಅಟ್ಯಾಚ್ ಆಗಿದೆ ಬೋರ್ಡಿಗೆ, ಎಲ್ಲ ಲೆಟರ್ಸು ಬೋರ್ಡಿಗೆ ಅಟ್ಯಾಚ್ ಆಗಿದೆ. ಇದು ನೋಡ್ತಾ ಇರ್ಬೋದು ಸೀರೆ ಸಂತೆ ಅಂತ ನೋಡ್ತಾ ಇರ್ಬೋದು. ಇದು ಕೂಡ ಅಕ್ರಲಿಕ್ ಮೇಲೆ UV ಪ್ರಿಂಟ್ ಆಗಿದೆ. ಸೊ ಗೈಸ್ ಈಗ ಬೋರ್ಡ್ ಎಲ್ಲನೂ ಇನ್ಸ್ಟಾಲೇಷನ್ಗೆ ಹೋಗುತ್ತೆ. ಇನ್ಸ್ಟಾಲೇಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ.